ಇದು 4ನೇ ವರ್ಷದ ಬರ್ಡೇ ಆಗಿರೋದ್ರಿಂದ ಮಾಮೂಲಿ ಸಿಂಪಲ್ ಆಗಿ ಇದ್ರೆ 2 ನಿಮಿಷ ಸೈಲೆಂಟ್ ಆಗಿರ್ತಾರೆ. ಇದರಿಂದ ನಾನು ಮಲ್ಲಿಗೆ ಹೂವು ಬಲೂನ್ ಡೆಕೋರೇಷನ್ಗೆ ಎಲ್ಲಾನು ಮುಗಿಸ್ತಾ ಇದ್ರು. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಇನ್ನು ಫೋಟೋ ಫ್ರೇಮ್ಗೆ ಅಂತೇಳಿ ಸ್ಟಿಕ್ಕರ್ ತರದ್ದು ಕೋಲುಗೆ ಅಂತ ಮೇಲ್ಗಡೆ ಕೋಲು ಗೈಟ್ ಆಯ್ತಾ ಅಂತ ಯೋಚನೆ ಹೋದ್ರು. ಸೊ ಹಾಗಾಗಿ ಅದೇ ರೀತಿ ಕೇಕ್ ಒಬ್ರಿಗೆ ಆ್ಯಡ್ ಮಾಡಿಕೊಂಡು ಸೇರ್ಕೊಂಡು ಐಸ್ ಕ್ರೀಮ್ ಪಾರ್ಟ್ ಮಾಡ್ತಾ ಇದೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುಂತನು ಕನ್ನಡ ವ್ಲಾಗ್. ಸೊ ಇವತ್ತು ನನ್ನ ಮಗಳು ಬರ್ಡೇ ಆಗಸ್ಟ್ 2. ಇವಾಗ ಎಲ್ಲರೂ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೇನಾದ್ರೂ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಸೊ ಏನಂತಂದ್ರೆ ಇವತ್ತು ಅವ್ರ ಸ್ಕೂಲ್ ರಜಾ ಇದೆ. ಆರಾಮಾಗಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ ಇವಾಗ. ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ದೇವಸ್ಥಾನದ ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೀನಿ, ಅದನ್ನ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಇನ್ನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇನ್ನು ಅಡುಗೆಗೆ ರೆಡಿ ಮಾಡಬೇಕು. ಸಂಜೆಗೆ ಸಿಂಪಲ್ ಆಗಿ ಮನೇಲೆ ಮಾಡೋಣ ಅಂತೇಳಿ ಮಮ್ಮಿನೂ ನೆನೆ ಬಂದ್ರಲ್ವಾ, ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಾಯಿ ಒಬ್ಬಟ್ಟು ನಮ್ಮಮ್ಮ ಸೂಪರ್ ಆಗಿ ಮಾಡ್ತಾರೆ, ಹಾಗಾಗಿ ಕಾಯಿ ಒಬ್ಬಟ್ಟು ಮತ್ತೆ ಒಂದೆರಡು ತರ ಸಿಂಪಲ್ ಆಗಿ ಪಲ್ಯ, ಅನ್ನ ರಸ ಮಾಡೋಣ ಅಂತ ಅನ್ಕೊಂಡಿದೀವಿ. ಇದು 4ನೇ ವರ್ಷದ ಬರ್ಡೇ ಆಗಿರೋದ್ರಿಂದ ಮಾಮೂಲಿ ಸಿಂಪಲ್ ಆಗಿ ಮನೆ ಮಟ್ಟದ ಮಾಡ್ಕೊಳ್ತಾ ಇದೀವಿ. ಸೊ ಹೇಗಿರುತ್ತೆ ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ನೋಡೋಣ. ನೋಡಿ, ಇಲ್ಲ ಆಲ್ರೆಡಿ ಜಗಳ ಮಾಡ್ತಾ ಇದ್ದಾರೆ ಇವರಿಬ್ರು. ಬಟ್ಟೆಗಳೆಲ್ಲ ಸೋಫಾ ಮೇಲೆ ಕಿತ್ತಾಡ್ಕೊಂಡು. ಇವರಿಬ್ರಿಗೆ ರಜಾ ಕೊಟ್ಬಿಟ್ರೆ ಇವರಿಬ್ರು ಇದ್ರೆ 2 ನಿಮಿಷ ಸೈಲೆಂಟ್ ಆಗಿರ್ತಾರೆ, ಮತ್ತೆ ಜಗಳ. ಇವರಿಬ್ರು ನೋಡೋಕ್ಕಾಗಲ್ಲ. ಅದಕ್ಕೆ ಇವಾಗ ದುರ್ಗೇಗೌಡನ್ನ ಅಂಗಡಿಗೆ ಕಳಿಸ್ತಾ ಇದ್ದೀನಿ ಅವ್ರ ಅಪ್ಪನ ಜೊತೆ. ಅನ್ವಿತನ್ನ ಊಟ ಮಾಡಿ ಮಲ್ಕೋತಾಳೆ. ಬೆಳಗ್ಗೆನೆ ಮನೇಲಿ ಸಿಂಪಲ್ ಆಗಿ ಪೂಜೆನ ಮುಗಿಸ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ನಮ್ಮ ಮನೇಲಿ ಚಿಕ್ಕ ಫೋಟೋ ಇರೋದ್ರಿಂದ ನಾನು ಮಲ್ಲಿಗೆ ಹೂವು ತುಂಬ ಇಷ್ಟಪಟ್ಟು ಹಾಕ್ತೀನಿ. ಮಲ್ಲಿಗೆ ಹೂವು, ಮಳ್ಳೆ ಹೂವು ಅಂತ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏನೋ ಒಂಥರ ನೋಡೋಕ್ಕೂ ಕೂಡ ಲುಕ್ಕಾಗಿ ಸೂಪರ್ ಆಗಿರುತ್ತೆ. ಸಾರಿ ಫಾರ್ ದ ಡಿಲೇ ಅಪ್ಲೋಡಿಂಗ್. ತುಂಬಾ ಬ್ಯುಸಿಯಾಗಿ ಹೋಗಿದ್ದ ಕಾರಣ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ 1 ತಿಂಗಳಾಗಬೇಕಿತ್ತು ಇದು ಅಪ್ಲೋಡ್ ಮಾಡಿ. ಆಲ್ರೆಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ, ನೋಡೋಣ. ಅಪ್ಲೋಡ್ ಮಾಡೋಣ, ಏಕೆಂದರೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ವ್ಲಾಗ್ದು. ಮತ್ತು ಇವಾಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಮಗಳದು 1st ಇಯರ್, 2nd ಇಯರ್, 3rd ಇಯರ್ 3 ವರ್ಷದ ಬರ್ಡೇ ವ್ಲಾಗ್ ಇದೆ. ಸೊ ಇದು ಕೂಡ ಶೂಟ್ ಮಾಡಿದ್ದೀನಲ್ವ. ಅವಳು ನೆಕ್ಸ್ಟ್ ದೊಡ್ಡೋಳಾದಮೇಲೆ ವಾವ್ ನನ್ನ ಬರ್ಡೇ ಈ ಥರ ಆಯಿತಾ. ಸೊ ಪ್ರತಿ ವರ್ಷಕ್ಕೂ ಏನೇನು ಚೇಂಜಸ್ ಇದೆ ಮತ್ತು ಯಾವ್ಯಾವ ರೀತಿ ಇತ್ತಂತೇಳಿ ಅವಳಿಗೂ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ, ಅವಳಿಗೂ ಇಷ್ಟಪಡುತ್ತಾಳೆ ಅಂತೇಳಿ. ಸೊ ಲೇಟಾದರೂ ಪರವಾಗಿಲ್ಲ ಅಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ನಾವು ಮನೇಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ತಾತ್ಕುಣಿಲಿರೋಂತಹ ಆಂಜನೇಯನ ದೇವಸ್ಥಾನಕ್ಕೆ ಅಂತೇಳಿ ಬಂದಿದ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಒಂದು 3-4 ಥರದ ದೇವಸ್ಥಾನದೆಲ್ಲ ಇದೆ ಒಂದೇ ದೇವಸ್ಥಾನದೊಳಗಡೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ. ನೋಡಿ, ಅಪ್ಪ ಮತ್ತು ಮಗಳಿಬ್ಬರು ಟ್ವಿನ್ನಿಂಗ್ ಮಾಡ್ಕೊಂಬಿಟ್ಟಿದ್ದಾಳೆ, ಅನ್ಎಕ್ಸ್ಪೆಕ್ಟೆಡ್ ಟ್ವಿನ್ನಿಂಗು. ಸೊ ನನಗೆ ನಾನು ಹಿಂದಿನ ದಿನ ಒಂದು 3-4 ದಿನ ಡ್ರೆಸ್ ತರೋಕ್ಕೆ ಅಂತೇಳಿ ಹೋಗಿದ್ದೆ. ಇಲ್ಲಿ ನಮ್ಮ ನಿಯರ್ ಬೈ ಸ್ಟೋರಲ್ಲಿ ಒಂದು 3-4 ಸ್ಟೋರಲ್ಲಿ ನೋಡಿದೆ. ಬಟ್ ನನಗೆ ಬರ್ಡೇಗೆ ಇಂಥದೇ ಡ್ರೆಸ್ ಬೇಕು ಅನ್ನೋದು ಮೈಂಡಲ್ಲಿ ಸೆಟ್ ಆಗಿತ್ತಲ್ಲ. ಸೊ ಆ ಥರದ್ದು ಯಾವುದೂ ರೀಚ್ ಆಗೋ ಥರ ಡ್ರೆಸ್ಸಸ್ ಸಿಕ್ಕಿಲ್ಲ. ಸರಿ ಆಯಿತು, ಪರವಾಗಿಲ್ಲ. ಇದು ಲಂಗ ಬ್ಲೌಸ್ ನೋಡಿದಾಗ ಇಷ್ಟ ಆಯಿತು. ಸರಿ ಆಯಿತು, ಪರವಾಗಿಲ್ಲ, ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹಾಕೊಂಡು ಹೋಗೋಕ್ಕಾಗತ್ತೆ, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಆಗುತ್ತೆ. ಸೊ ಇದು ತೊಗೊಂಡಿರೋಣ. ನನ್ನ ತಮ್ಮನಿಗೆ ಹೇಳೋಣ, ಹೆಂಗಿದ್ರು ಒಂದು ಸಿಟಿಲಿ ಇರ್ತಾನಲ್ವ, ತಮ್ಮಂಗೆ ಮತ್ತು ನನ್ನ ತಮ್ಮನ ಹೆಂಡತಿಗೆ ಹೇಳಿದ್ರೆ ಅಲ್ಲಿಂದ ಬರುವಾಗ ಕೊಟ್ಟು ಕಳಿಸ್ತಾರೆ ಅಂತೇಳಿ ಸುಮ್ಮನೆ ತೊಗೊಂಡು ಬಂದೆ. ಒಂದಷ್ಟು ಫ್ರಾಕ್ನ ಪಾಪ ಅಂಗಡಿಯವ್ರಂತೂ ಎಷ್ಟು ಫ್ರಾಕ್ ತೋರಿಸ್ಬಿಟ್ರೆ, ಯಾಕೋ ನನಗೇನೆ ಯಾವುದೂ ಸೆಟ್ ಆಗ್ತಾ ಇರಲಿಲ್ಲ. ಕೆಲವೊಂದು ಆಲ್ರೆಡಿ ಇವಳ ಹತ್ರ ಇರೋಂಥದ್ದೇ ತೋರಿಸ್ತಾ ಇದ್ರು. ಸರಿ ಬೇಡ ಬಿಡು, ಪರವಾಗಿಲ್ಲ ಅಂತೇಳಿ ಇದೊಂದು ಲಂಗ ಬ್ಲೌಸ್ನ ಕೂಡ ತೊಗೊಂಡು ಬಂದಿದೆ. ಮತ್ತು ಅದಾದಮೇಲೆ ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ತಮಗೆ ಫೋನ್ ಮಾಡಿದೆ. ಅಪ್ಪಿತರ ನನಗೆ ಯಾವುದೂ ಇಷ್ಟ ಆಗ್ತಿಲ್ಲ, ನಾನು 1-2 ಸ್ಯಾಂಪಲ್ ಕಳಿಸ್ತೀನಿ, ಅದರಲ್ಲಿ ಯಾವುದಾದ್ರೂ ನಿನ್ಗೆ ಇಷ್ಟ ಆಗೋ ಥರದ್ದು, ನನಗೆ ಇವಳಿಗೆ ಸೆಟ್ ಆಗೋ ಥರದ್ದು ಇದ್ರೆ ತೊಗೊಂಬ ಅಂತೇಳಿದೆ. ಅವನು ಏನಿಲ್ಲ ಅಂದರೂ 2 ಅವರ್ ಅಂಗಡಿಲಿ ಚೆನ್ನಾಗಿ ಸುತ್ತಾಡಿ ನೋಡಿ ಆಮೇಲೆ ಸರಿ ಆಯಿತು ನಾನು ತೊಗೊಬರ್ತೀನಿ, ಅದನ್ನೇ ಹಾಕ್ಸಿ ಅಂತೇಳಿ ತೊಗೊಂಬಂದ. ಫೈನಲ್ ಆಗಿ ಇಬ್ರಿಗೂ ಇಷ್ಟ ಆಯಿತು ಅದು. ಸೊ ನೋಡಿ, ನಮ್ಮ ಬರ್ಡೇ ಗರ್ಲ್ ಬರ್ಡೇ ಗರ್ಲ್ ಅಂತ ಹೇಳಿದ್ದು, ಬ್ಯಾಡ್ ಗರ್ಲ್ ಅಂತೆಲ್ಲ ಹೇಳಿದ್ದು ನಾನು, ಬರ್ಡೇ ಗರ್ಲ್ ಅಂತ. ಸೊ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಜಸ್ಟ್ ಕ್ಲಿಪ್ ಹಾಕೊಂಡ್ಬಂದ್ವಿ. ಬಾಳೆಹಣ್ಣು ಪ್ರಸಾದ ಕೊಟ್ಟಿದ್ರೆ. ಎಲ್ಲಿಗೋಗ್ಬೇಕು? ಕೇಕ್ ಕಟ್ ಮಾಡ್ಸಕ್ ಸಂಜೆ.
ಇನ್ನು ದೇವಸ್ಥಾನಕ್ಕೆ ನಮ್ಮ ಮಮ್ಮಿ ಬಂದಿರಲಿಲ್ಲ, ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬರ್ರಿ, ನಮ್ಮ ಮನೇಲೆ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಕಾಯಿ ಒಬ್ಬಟ್ಟಿಗೆ ಏನೇನು ಬೇಕೋ ಅದೆಲ್ಲನೂ ಆಲ್ಮೋಸ್ಟ್ ರೆಡಿ ಮಾಡ್ತಾಯಿದ್ರು. ಯಾಕೆಂದರೆ ನಮ್ಮಮ್ಮ ಕಾಯಿ ಒಬ್ಬಟ್ಟು ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಸೊ ಹಾಗಾಗಿ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಬಿಟ್ಟು ಹೂರಣ ಕೂಡ ರೆಡಿ ಮಾಡಿಬಿಟ್ಟು ಇವಾಗ ಅಡುಗೆಗೆ ಏನೇನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಬೇಕಿರುತ್ತಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ. ನಮ್ಮ ತೇಜು ವಿಡಿಯೋ ಮಾಡಿದ್ರೆ ನಾನು ಮುಖ ಮುಚ್ಕೊಬಿಡ್ತೀನಿ, ನನ್ನ ವಿಡಿಯೋ ಮಾಡಿಬಿಡ, ಯಾರು ನೋಡೋಲ್ಲ ನಿಂದು, ಹಂಗೆ ಹಿಂಗೆ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಆದರೂ ಪರವಾಗಿಲ್ಲ ಕಣು ಅಂತೇಳಿ ಇದು ಮಾಡ್ತಾಯಿದ್ದೆ. ಇನ್ನು ಬ್ಯಾಕ್ಗ್ರೌಂಡಲ್ಲಿ ಹುಡುಗರೆಲ್ಲರೂ ಬಲೂನೆಲ್ಲ ಕಟ್ ಮಾಡಿ ಬಲೂನೆಲ್ಲ ಊದಿ ಕೊಡ್ತಾ ಇದ್ದಾರೆ. ಧನು ಈ ಥರ ಡೆಕೋರೇಷನ್ ಮಾಡ್ತಾ ಇದೆ. ನಾವು ಅಷ್ಟೇ ಅಡುಗೆಗೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮನೆ ಅಂತೂ ಚಿತ್ತಲ್ ಪತ್ತಲ್ ಥರ ಆಗೋಗಿದೆ. ಎಲ್ಲ ಒಂದೊಂದು ಕಡೆ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಫುಲ್ಲು ಹರಡ್ಕೊಂಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಫಂಕ್ಷನ್ಸ್ ಅಂದಮೇಲೆ ಇದ್ದಿದೆ ಕಾಮನ್ ಅಲ್ವಾ. ಸೊ ಮತ್ತು ಇನ್ನೊಂದೇನೆಂದರೆ ನಾವು ಸಿಂಪಲ್ಲಾಗಿ ಏನೋ ಹೆಂಗೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಒಂದಕ್ಕೊಂದು ಆ್ಯಡ್ ಆಗಿ ತುಂಬಾ ಚೆನ್ನಾಗಿ ಬಂತು. ಕೆಲವೊಂದು ಐಟಮು ಸಿಕ್ಕದೇ ಇದ್ದವನ್ನ ಬಿಗ್ ಬಾಸ್ಕೆಟಲ್ಲಿ ನೋಡಿಕೊಂಡು ಸಿಕ್ಕೊಂಡು ನಾನೊಂದು ಬ್ಯಾಕ್ಗ್ರೌಂಡ್ ದೆಮ್ನ ಸೆಲೆಕ್ಟ್ ಮಾಡಿ ಕೊಟ್ಬಿಡ್ತೀನಿ ಪ್ರತಿ ವರ್ಷವೂ ಅಷ್ಟೇ. ನನಗೆ ಈ ಥರ ದೆಮ್ ಬೇಕು ಬರ್ಡೇಗೆ ಅಂತೇಳಿ ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು ಸೆಲೆಕ್ಟ್ ಮಾಡಿ ನಮ್ಮ ಧನುಗೆ ಕೊಟ್ಬಿಡ್ತೀನಿ. ಸೊ ನಮ್ಮ ಧನುನೇ ಎಲ್ಲ ಡೆಕೋರೇಟಿವ್ ಮಾಡಿ ಕೊಡ್ತಾರೆ. ಮತ್ತು ಧನು ಈ ಥರ ಬಲೂನ್ ಆರ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡುತ್ತೆ. ಈ ಕಂಪ್ಲೀಟ್ ಡೆಕೋರೇಷನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಒಂದೊಂದೇ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸದ ಥರ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಹಾಗೆಯೇ ಸ್ವೀಟ್ ಕಾರ್ನಲ್ಲಿ ಪಲ್ಯ ಮಾಡೋಣ, ಅಂದರೆ ಸೈಡ್ ಡಿಶ್ ಥರ ಮಾಡೋಣ ದಾಳಿಂಬೆ ಎಲ್ಲ ಹಾಕಿ ಅಂತೇಳಿ ಅಂದ್ಕೊಂಡೆ. ಬಟ್ ಏನಂದರೆ ನನಗೆ ಲೂಸಲ್ಲಿ ಸ್ವೀಟ್ ಕಾರ್ನ್ ಸಿಕ್ಕಿಲ್ಲ. ಸೊ ಅದಕ್ಕೆ ಮಾಮೂಲಿ ಜೋಳದೇ, ಅಂದರೆ ಸ್ವೀಟ್ ಕಾರ್ನ್ ಜೋಳನೇ ಫುಲ್ ಉದ್ದದ್ದು ಬರುತ್ತಲ್ವ. ಸೊ ಅದೇ ಥರದ್ದೇ ತೊಗೊಂಬಂದು ಬೇಯಿಸ್ಬಿಟ್ಟು ಇವಾಗ ಬಿಡಿಸ್ತಾ ಇದ್ದೀವಿ, ನಾನು ನನ್ನ ಮಗ ಇಬ್ಬರೂ. ಒಂದು ಕಡೆ ಅಡುಗೆ ಕೆಲಸ ಮಾಡ್ತಾಯಿದ್ವಿ, ಇನ್ನೊಂದು ಕಡೆ ಬಲೂನ್ ಡೆಕೋರೇಷನ್ಗೆ ಎಲ್ಲನೂ ಮುಗಿಸ್ತಾಯಿದ್ರು. ಈ ಗ್ಯಾಪಲ್ಲಿ ನನ್ನ ಮಗಳು ಮಲ್ಕೊಂಡಿದ್ಲು. ಅವಳಿದ್ದಿದ್ರಂತೂ ಫುಲ್ ಇದು ಮಾಡ್ತಾಯಿದ್ಲು. ಸೊ ಸರಿ ಆಯ್ತು ಅಂದ್ಬಿಟ್ಟು ಊಟ ಮಾಡಿಸಿ ನಮ್ಮಮ್ಮ ಮಲಗಿಸ್ಬಿಟ್ಟಿದ್ರು. ಪರವಾಗಿಲ್ಲ, ಅವಳು ಎದ್ದೋಳು ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಬೋದು ಅಂತೇಳಿ. ಸೊ ಹಾಗೇನೇನೇ ನಮ್ಮದನ್ನು ಹೈಟ್ ನೋಡ್ಕೊಬಾ ಅಮ್ಮ ಅಂತೆಲ್ಲ ಹೇಳ್ತಾಯಿದ್ರು. ಇಲ್ಲಿ ಎಷ್ಟು ಹೈಟ್ ಬೇಕು, ಏನು ಬೇಕು, ಯಾವ ಥರ ಬೇಕು, ಎಲ್ಲಿ ಹಾಕೋದು ಅಂತೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಇದೆಲ್ಲ ನೋಡ್ಕೊಂಡು ಮಾಡ್ತಾಯಿದ್ವಿ. ಏನೋ ಒಂಥರ ಖುಷಿ ಈ ಥರ ಎಲ್ಲ ಆಗ್ತಾಯಿದ್ರೆ. ನೀವಂತೂ ನನ್ನ ಮಗಳದು ಎಕ್ಸ್ಪ್ರೆಷನ್ ಅಂತೂ ಮಿಸ್ ಮಾಡೋಂಗೆ ಇಲ್ಲ. ಅವಳಂತೂ ಸೂಪರ್ ಎಕ್ಸೈಟೆಡ್, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾಳೆ ಅಂದರೆ ಅವಳಿಗೆ ಅಷ್ಟು ಖುಷಿ ಆಗ್ಬಿಟ್ಟಿದೆ. ಇನ್ನು ಇಲ್ಲಿ ಈ ಥರ ಬಲೂನ್ದು ಒಂದು ಯಾವ್ದು ರೀತಿ ಶೇಪಲ್ಲಿ ಬೇಕು ನೋಡಿಕೊಂಡು ಹಿಂದೆಗಡೆ ನಾನು ಇದೇನು ಫೋಟೋ ಫ್ರೇಮ್ಗೆ ಅಂತೇಳಿ ಸ್ಟಿಕ್ಕರ್ ಥರದ್ದು ಮೊಳೆದಂಟಿಸಿದ್ದೀನಿ. ಸೊ ಅದಕ್ಕೆ ಟೈ ಮಾಡ್ತಾ ಇದ್ದಾರೆ, ಎಷ್ಟು ಹೈಟ್ ಬೇಕು, ಯಾವ ಥರ ಬೇಕು, ಅದು ಫ್ಲೆಕ್ಸಿಬಲ್ ಆಗಬಾರ್ದು, ಮೀನ್ಸ್ ಬೀಳಬಾರ್ದು, ಬೆಂಡ್ ಆಗಬಾರ್ದು ಅಂತೇಳಿ ನೋಡಿಕೊಂಡು ಎಲ್ಲ ಥ್ರೆಡ್ ಎಲ್ಲ ಕಟ್ತಾ ಇದ್ದಾರೆ. ಹಾಗೆ ಈ ಕಡೆ ಒಂದೊಂದೇ ಅಡುಗೆ ತೋರಿಸ್ತಾ ಇದ್ದೀನಿ. ಊಟಕ್ಕೆ ಕಾಯಿ ಒಬ್ಬಟ್ಟು, ಪಲಾವು, ಅನ್ನ, ರಸಮ್ಮು, ಮೊಸರು ಬಜ್ಜಿ, ವಡೆ, ಬೋಂಡ ಮತ್ತು ಸ್ವೀಟ್ ಕಾರ್ನ್ ಪಲ್ಯ ಎಲ್ಲನೂ. ಅಂದರೆ ಇದು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ, ಏನು ಪೊಮೊಗ್ರಾನೇಟ್ದು ಕ್ರಂಚಿನೆಸ್ ಇರಲ್ಲ ಅಂದ್ಬಿಟ್ಟು ಮಿಕ್ಸ್ ಮಾಡಿಲ್ಲ. ಸೊ ನಾವು ಅಂದ್ಕೊಂಡ್ವಿ ಒಂದು 2 ಥರ ಸೈಡ್ ಮಾಡಿಸ್ಬಿಟ್ಟು ಒಬ್ಬಟ್ಟು ಮಾಡೋಣ, ಅನ್ನ ಸಾರು ಮಾಡೋಣ ಅಂದ್ಕೊಂಡು ಸುಮ್ಮನಾದ್ವಿ. ಒಂದಕ್ಕೊಂದು ಆ್ಯಡ್ ಆಗ್ತಾ ತುಂಬಾ ಚೆನ್ನಾಗಿತ್ತು. ಊಟನೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ಮೊನ್ನೆ ಸಾಯಂಕಾಲ ಹೋಗ್ಬೇಕವ ಬೇಗ ಕಲಕ ಬೇಗ ಓದ್ತಾರೆ ಏಮೇನವರು ಅಂದ್ರೆ ಅದಕ್ಕೆ ಬಂದಿದ್ದು. ಲಾಸ್ಟ್ ವಾರ ಪ್ರಾಕ್ಟೀಸ್ಗೆ ಹೋಗ್ಬೇಕು, ಶುಕ್ರವಾರದಿಂದ ಟೂರ್ನಮೆಂಟ್. ಆದ್ರೂ ಮೇಲ್ಗಡೆ ಹೈಟ್ ಆಯ್ತಾ ಕೋಲುಗೆ ಅಂತ, ಮೇಲ್ಗಡೆ ಕೋಲುಗೆ ಹೈಟ್ ಆಯ್ತಾ ಅಂತ ಯೋಚನೆ. ಇನ್ನು ತಾತ ಮಗಳು ಮೊಮ್ಮಗಳದು ಬರ್ಡೇ ಹಿಂದೆ ಮುಂದಿನ ದಿನ, ಅಂದರೆ ಆಗಸ್ಟ್ 1ಗೆ ನಮ್ಮ ಮಾವನ ಬರ್ಡೇ, ಆಗಸ್ಟ್ 2 ನನ್ನ ಮಗಳು ಬರ್ಡೇ ಇತ್ತು. ಸೊ ಆಗಸ್ಟ್ 1ಗೆ ಅಪ್ಪ ಇಲ್ಲ ಬೇಡ ಪರವಾಗಿಲ್ಲ ಎಲ್ಲಿ ಹೋಗೋದು ಬೇಡ, ಇವಳು ಬರ್ಡೇ ದಿನವೇ ಮಾಡೋಣ ಅಂತಂದರು. ನಾವು ಆ್ಯಕ್ಚುಲಿ ಎಲ್ಲಾದರೂ ವೆಜ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಬರೋಣ, ಸಿಂಪಲ್ಲಾಗಿ ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಅಪ್ಪನ ಬರ್ಡೇ ದಿನ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅಪ್ಪ ಇದ್ದಿದ್ದು ಬೇಡ ಪರವಾಗಿಲ್ಲ ಇವಳು ಬರ್ತಡೇ ದಿನವೇ ಮಾಡಿಡೋಣ ಅಂತೇಳಿದರು. ಸೊ ಹಾಗಾಗಿ ಕೇಕ್ ಕೂಡ ಕಟ್ ಮಾಡ್ಸೋಕ್ಕಾಗಿಲ್ಲ. ಮತ್ತು ಅವತ್ತು ಈವ್ನಿಂಗಲ್ಲಿ ಗೊತ್ತಿರೋರೊಬ್ರಿಗೆ ಆ್ಯಕ್ಸಿಡೆಂಟ್ ಬೇರೆ ಆಗೋಯ್ತು. ಅಪ್ಪ ಇಲ್ಲಿ ಹಾಸ್ಪಿಟಲ್ಗೆ ಹೋದರು. ಸೊ ಹಾಗಾಗಿ ಅದೇ ರೀತಿ ಕೇಕೇನು ಕಟ್ ಮಾಡಿಸಿರಲಿಲ್ಲ ಅಂದ್ಬಿಟ್ಟು ಮೊಮ್ಮಗಳು ಬರ್ಡೇ ದಿನವೇ ಇಬ್ರಿಗೂ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದ್ವಿ. ಇನ್ನು ನೋಡ್ತಾ ಇರ್ಬೋದು ನನ್ನ ಮಗಳಂತೂ ಫುಲ್ಲು ಎಕ್ಸೈಟ್ ಆಗೋಗಿದ್ದಾಳೆ, ಸಖತ್ತು ಖುಷಿಯಾಗಿ ಸಖತ್ತು ಹ್ಯಾಪಿಯಲ್ಲಿದ್ದಾಳೆ ಅವಳಂತೂ. ಡೆಕೋರೇಷನ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಮತ್ತು ಎಲ್ಲರನ್ನೂ ನೋಡ್ಬಿಟ್ಟು, ಮತ್ತು ಅವಳು ಹ್ಯಾಪಿನೆಸ್ ಇನ್ನೂ ಜಾಸ್ತಿ ಮಾಡಿದ್ದು ಅವ್ರ ಮಾವನ್ನ ನೋಡ್ಬಿಟ್ಟು. ನನ್ನ ಮಕ್ಳಿಗೆ ಅದೇನು ಅನ್ನೋದು ಗೊತ್ತಿಲ್ಲ, ಮಾವ ಅಂದರೆ ಪಂಚ ಪ್ರಾಣ ಬೀಳ್ತಾರೆ. ನಾವೆಲ್ಲರೂ ಇಲ್ಲಿ ಫೋಟೋಸ್ ತೆಗಿತಾ ಇದ್ದೀವಿ, ವಿಡಿಯೋ ತೆಗಿತಾ ಇದ್ದೀವಿ, ನೋಡಮ್ಮು ಇಲ್ಲಿ ನೋಡು ಅಲ್ಲಿ ನೋಡು ಅಂತ ಇದ್ರೆ ಅವ್ರ ಮಾವ ಹಿಂದೆ ಬಂದೆಟ್ಕೆ ಅವನು ನೋಡಿಕೊಂಡು ಫುಲ್ಲು ಜೋರಾಗಿ ಹಾಯ್ ಮಾಡ್ಕೊಂಡು ಇದು ಮಾಡ್ತಾ ಇದ್ಲು.
ನಾವು ಫಸ್ಟ್ಗೆ ಪ್ಲ್ಯಾನ್ ಮಾಡಿದ್ದು ಯಾರು ಬೇಡ, ನಮ್ಮಪ್ಪ ಅಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಮಾವ ಮನೆಯವರು ನಾವಿಷ್ಟು ಜನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲ ಅವ್ರಿಗೆ ಹೇಳೋಣ ಇವ್ರಿಗೆ ಹೇಳೋಣ ಅಂದ್ಕೊಂಡು ಅದು ಅವತ್ತಿನ ದಿನ ಒಬ್ಬೊಬ್ರಿಗೆ ಆ್ಯಡ್ ಮಾಡಿಕೊಂಡು ಸಿಂಪಲ್ಲಾಗಿ ಮನೇಲಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹೇಳಿದವ್ರು ಎಲ್ಲರೂ ಬಂದರು, ಖುಷಿ ಆಯಿತು. ನನ್ನ ಮಗಳಿಗಂತೂ ಈ ಯೂನಿಕಾರ್ನ್ ದೆಮ್ ಅಂದರೆ ಸಖತ್ತು ಇಷ್ಟ. ಯೂನಿಕಾರ್ನ್ ಅಂದರೆ ಸೊ ಯೂನಿಕಾರ್ನ್ ದೆಮ್ಗೂ ಆ ಕೇಕನ್ನೇ ನೋಡ್ತಾ ಇದ್ಲು, ತುಂಬ ಚೆನ್ನಾಗಿ ಎಕ್ಸೈಟಾಗಿ ಇಷ್ಟಪಟ್ಟಳು. ನಮ್ಗೆ ಅದಕ್ಕಿಂತ ಬೇರೆ ಖುಷಿ ಇನ್ನೇನು ಬೇಕು. ಅವ್ರವ್ರ ಬರ್ಡೇನ ಅವ್ರವ್ರು ಎಂಜಾಯ್ ಮಾಡಿಕೊಂಡು ಅವ್ರ ಇಷ್ಟದಂತೆ ಮಾಡಿದ್ರೆ ಸಾಕು ಅಲ್ವಾ, ನಮಗೂ ಅದೇ ಖುಷಿ. ಇನ್ನು ಐಶು ಮತ್ತು ನಿರ್ವಹಣ ಮನೆ ದೇವ್ರಿಗೆ ಹೋಗಿದ್ರಂತೇಳಿ ಅವರು ಕೂಡ ಲೇಟಾಗಿ ಬಂದರು. ಇನ್ನು ಒಂದಕ್ಕೊಂದು ಮಾಡ್ತಾ ಒಂದಕ್ಕೊಂದು ಜೋಡಿಸ್ತಾ ಬರ್ಡೇ ಅಂತೂ ಸಖತ್ತಾಗಿತ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಖುಷಿಪಟ್ಟರು ಮತ್ತು ಎಲ್ಲರೂ ಬಂದಿದ್ದು ನಮಗೂ ಖುಷಿಯಾಗಿತ್ತು. ಸೊ ಊಟಕ್ಕೆ ಈ ಥರ ಇತ್ತು, ಪಲಾವ್ ಮತ್ತು ಅನ್ನ ರಸಮ್ಮು ಕೂಡ ಇದರಲ್ಲಿ ಆ್ಯಡ್ ಆಗಿತ್ತು. ಇನ್ನು ಬರ್ಡೇ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವೆಲ್ಲರೂ ಸೇರಿಕೊಂಡು ಐಸ್ ಕ್ರೀಮ್ ಪಾರ್ಟಿ ಮಾಡೋಣ ಅಂತೇಳಿ, ಸೊ ಎಲ್ಲರೂ ಇದೀವಲ್ವ, ಚಿಕ್ಕದಾಗಿ ಐಸ್ ಕ್ರೀಮ್ ಪಾರ್ಟಿ ಕೂಡ ಆಗ್ಬಿಡ್ಲಿ ಅಂತೇಳಿ ಐಸ್ ಕ್ರೀಮ್ನ ಬುಕ್ ಮಾಡಿದೆ ಪೋಲಾದಿಂದ. ಅದು ಕೂಡ ಬಂದಿತ್ತು. ಸೊ ಮಿಡ್ ನೈಟಲ್ಲಿ ಕೂಡ ಡೆಲಿವರಿ ಮಾಡ್ತಾ ಇದೆ. ಸೊ ಅದೊಂದು ಖುಷಿ ವಿಷಯ. ನಾವು ತರಿಸಿದಾಗ 11:30 ಹತ್ತತ್ರ ಆಗಿತ್ತು, ಪರವಾಗಿಲ್ಲ ಅಂದ್ಕೊಂಡು ಎಲ್ಲರೂ ಐಸ್ ಕ್ರೀಮ್ ಪಾರ್ಟಿನ ಮಾಡಿಕೊಂಡು ಡೇನ ಎಂಡ್ ಮಾಡಿದ್ವಿ. ಇದಾಗಿತ್ತು ಈ ವರ್ಷದ ನನ್ನ ಮಗಳ ಬರ್ಡೇ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಅಂತ ಹೇಳ್ತಾ ಇವತ್ತೇ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.